ಬಾರೋ ಆಚೆ ಇಷ್ಟೊತ್ತು. ನಮ್ಮ ಅಪ್ಪಾಜಿ ಅವಾಗ ಯಾವ ತೋಟಕ್ಕೆ ಫುಲ್ ಓಡ್ತಾ ಇದ್ದೀನಿ ಫಾಸ್ಟಾಗಿ. ನೋಡಿ ಗೈಸ್ ಇಲ್ಲಿಗೆ ಮಧ್ಯದಲ್ಲಿ ಗೈಸ್ ನೋಡಿ ಪೈಪ್ನಲ್ಲಿ ನಿಲ್ಸಿದ್ದೀನಿ, ಸುಸ್ತಾಯ್ತು ಅಂತ. ಆನ್ ಮಾಡೋನೇ ಇಲ್ಲ, ಅವ್ರಿಗೆ ಗೊತ್ತು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾವು 5:40 ಇವತ್ತು ಬೇಗ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ. ಊರಿಗೆ ಹೋಗಬೇಕು ಅಂತ ಅಸೈನ್ಮೆಂಟ್ಸ್, ಮ್ಯಾಥ್ಸ್ ಅಸೈನ್ಮೆಂಟ್ಸ್ ಎಲ್ಲ ಮುಗಿಸ್ತಾ ಇದ್ದೀನಿ. ನಮ್ಮ ಮನೇಲಿ ನಾನೇ ಲೇಟು ಗೈಸ್, ಯಾವಾಗಲೂ ರೆಡಿ ಆಗೋಕ್ಕೆ. ಎಲ್ಲರೂ ರೆಡಿ ಆಗಿಬಿಟ್ಟಿರ್ತಾರೆ, ನಾನೇ ಲಾಸ್ಟಿಗೆ ರೆಡಿ ಆಗೋದು. ಫ್ರೆಶ್ ಅಪ್ ಆಗಿ ಬಂದು ತೋರಿಸ್ತೀನಿ ಗೈಸ್. ಈಗ ಹೊಡ್ತಾ ಇದ್ದೀನಿ ನೋಡಿ, ಪಪ್ಪ ಕಾರ್ ತೆಗಿತಾ ಇದ್ದಾರೆ. ಲಗೇಜಸ್ ಎಲ್ಲ ತೊಗೊಂಡಿದ್ದೀವಿ, ತಾತಾಜಿಗೆ ಹಣ್ಣೆಲ್ಲ ತೊಗೊಂಡಿದ್ದೀವಿ ಬೇಕು ಅಂದಿದ್ರು. ಮಮ್ಮಿ ನೋಡಿ, ಮಮ್ಮಿ ಹಾಯ್. ಎಸ್ ಗೈಸ್, ನಿನ್ನೆ ರಾತ್ರಿ ಹೋಗ್ಬಿಟ್ಟು ಹೊಸ LED ಲ್ಯಾಂಪ್ ಹಾಕ್ಸ್ಕೊಂಬಂದ್ವಿ ಗೈಸ್. LED 320 ವ್ಯಾಟ್ಸ್ ವೈಟ್ ಕಲರ್, ಸಕ್ಕತ್ತಾಗಿ ಬೆಳಕು ಬರುತ್ತೆ ಈಗ ಕಾರು ರಾತ್ರಿ ಹೊತ್ತು. ಗೈಸ್ ಬ್ಲಾಸಮ್ ಗೈಸ್, ಗೊರ್ಗೊಂಟೆಪಾಳ್ಯ ಬಿಟ್ಟಿದ್ದೀವಿ. 7:40 ಟೈಮು. ಟ್ರಾಫಿಕ್ ನೋಡಿ ಲೈಟ್ ಆಗಿದೆ. ನಮ್ಮ ಪಪ್ಪ ಯಾವಾಗ್ಲೂ ಬೆಳಗ್ಗೆ ಹೊತ್ತು ಮಾತ್ರ ಡ್ರೈವಿಂಗ್ ತೊಗೊತಾರೆ, ಯಾಕಂದರೆ ಅವರಿಗೆ ಗಾಡಿಗಳಿದ್ರೆ ಸ್ಟ್ರೆಸ್ ಆಗುತ್ತಂತೆ ಜಾಸ್ತಿ. ನನಗೆ ಈವ್ನಿಂಗ್ ಟೈಮ್ ಕೊಟ್ಬಿಡ್ತಾರೆ. ಹಲೋ ಪಪ್ಪ. ಗೈಸ್ ಈಗಲೂ ಫುಲ್ ಟೆಕ್ಸ್ಚರಲ್ಲಿ ಓಡಿಸ್ತವ್ರೆ ಗೈಸ್ ಕಾರ್ನ. ಸಾಯಿಬಾಬಾ ಟೆಂಪಲಿಗೆ ಬಂದಿದ್ದೀವಿ ಗೈಸ್. ಇದೆ ನೋಡಿ, ಹಾಸನ್ಗೆ ಹೋಗಿ ಹೈವೇಲಿದೆ ಸಾಯಿಬಾಬಾ ಟೆಂಪಲ್. ಥರ ಮಾಡಿದ್ದಾರೆ ನೋಡಿ. ಫಸ್ಟ್ ಟೈಮ್ ಅಲ್ಲ, ಮುಂಚೆ ಬಂದಿದ್ದಾಗ ಹಿಂಗಿರ್ಲಿಲ್ಲ ಅಲ್ವಾ, ಬೇರೆ ಥರ ಇತ್ತು. ಫುಲ್ ಸ್ಟ್ರೈಟ್ ಇದ್ದ ಥರ ಮಾಡಿ. ಓ ಅಲ್ಲಿ ಗೈಸ್ ಇದೆ ನೋಡಿ, ಸೈಲೆಂಟ್ ಆಗಿದೆ ಫುಲ್. ತಗೊಳ್ಳೋದೆಲ್ಲ ಇದೆ ಗೈಸ್ ನೋಡಿ. ಚಂದ್ರಪಟ್ಟಣ ಮಾರ್ಕೆಟ್ ಗೈಸ್. ಚಿಕನ್ನು ಮತ್ತು ಮಟನ್ ಎಲ್ಲ ತೊಗೊಳಕ್ಕೆ ಪಪ್ಪ ಹೋಗಿದ್ದಾರೆ. ಪಪ್ಪ ಮತ್ತು ಲೇಖನ್. ನಾವು ತರಕಾರಿಗಳನ್ನ ತೊಗೊಂಡಿದ್ದೀವಿ. ನಾವು ತರಕಾರಿ ಎಲ್ಲ ತಂದಾಯಿತು. ಪಪ್ಪ ಲೇಖನ್ ಚಿಕನ್ ತಂದಿದ್ದಾರೆ. ಸೀದಾ ಮನೆಗೆ ಊರಿಗೆ ಹೋಗೇನೆ ಊಟ ತಿಂಡಿ ಮಾಡ್ತೀವಿ ಗೈಸ್. ಊರಿಗೆ ರೀಚ್ ಆದ್ವಿ ನೋಡಿ. ಇದೆ ಊರು ಚೌಳಗಾಲ ಗೈಸ್. ಗೈಸ್ ಮನೆ ಬಂತು, ಬಾಗ್ಲು ಹಾಕೊಂಡ್ಬಿಟ್ಟವ್ರೆ. ಹಾಯ್ ಅಪ್ಪಾಜಿ, ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಅಮ್ಮ. ಏಮಂತ ಪಪ್ಪಗೆ ಹೇಳ್ತಾ ಇದ್ದೀರಾ? ಮತ್ತೆ ಹ್ಞೂ ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಕಣಪ್ಪ. ಈಗ ನಾನು ನನ್ನ ತಮ್ಮ, ಮಮ್ಮಿ ಅವರೆಲ್ಲ ಬ್ಯುಸಿ ಇದ್ದಾರೆ ಕೆಲಸದಲ್ಲಿ. ತೊಳಿ ಹಾಂ ತಿನ್ನಿ ಹಾಂ ಮಾಡಿ, ನಾಚಿಕೆ ಪಟ್ಕೊಳ್ಳಿ, ತಿನ್ನಿ. ಭಯ ಆಯಿತಾ? ನೋಡಿ ಗೈಸ್, ನನ್ನ ತಮ್ಮ ಸ್ಲೀವ್ಲೆಸ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನೆ. ಬಿಸ್ಲಿಗೆ ಟ್ಯಾನ್ ಆಗಿ ಹೋಗ್ಬಿಡ್ತಾನೆ, ಅಷ್ಟು ಬಿಸ್ಲಿದೆ ಆಚೆ. ನೋಡಿ ಗೈಸ್ ಮನೆ ಹೆಂಗಿದೆ. ನೀಟಾಗಿ ತಿಂಡಿ ತಿಂದಾದ್ಮೇಲೆ ತೋರಿಸ್ತೀನಿ. ಹೋಮ್ ಟೂರ್ ಬೇಕಾದರೆ ಕಮೆಂಟ್ ಮಾಡಿ.
ಗೈಸ್ ನಿಮ್ಗೆ ಈಗ ಮನೆ ತೋರಿಸ್ತೀನಿ, ಮನೆ ಆಚೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ಗೈಸ್. ಹೆಂಗಿದೆ ಮನೆ, ಸ್ಪ್ಯಾರೋ ಸೌಂಡ್ ಎಲ್ಲ ಕೇಳಿಸ್ತಿರ್ಬೇಕು ನಿಮಗೆ. ಸಿಕ್ಕಾಪಟ್ಟೆ ಸ್ಪ್ಯಾರೋಸ್ ಇದೆ ಇಲ್ಲ ಅಂತ. ಈ ಮನೆ ಸ್ಪೆಷಾಲಿಟಿ ಏನಂದರೆ 1970 ಕಟ್ಟಿರೋದು ಗೈಸ್. ಇದು ಅಲ್ಲಿದೆ ನೋಡಿ 1970. ನಾವು ಸ್ವಲ್ಪ ರಿನೋವೇಷನ್ ಮಾಡಿಸಿದ್ದೀವಿ ನೋಡಿ. ಇದೇ ಚೌಳಗಾಲ, ನಮ್ಮ ಅಜ್ಜಿ ಊರು. ಅಜ್ಜಿ ಹುಟ್ಟು ಬೆಳೆದಿದ್ದೆಲ್ಲ ಇದೇ ಊರಲ್ಲಿ. ಒಳಗೆ ತೋರಿಸ್ತೀವಿ ನೋಡಿ. ನಮ್ಮ ಅಪ್ಪಾಜಿ ಶಿವೇಗೌಡ ಅಂತ ಅವ್ರ ಹೆಸರು. ಅಲ್ಲಿ ತಿಂಡಿ ತಿಂತವ್ರೆ. ನೋಡಿ ಹಸು ಜೊತೆ ಎಲ್ಲ ಫೋಟೋ ಇದೆ. ಇಲ್ಲಿ ನೋಡಿ ನಮ್ಮ ಪಾಪ ಅವ್ರ ಫೋಟೋ. ನಮ್ಮ ಅಪ್ಪಾಜಿ ಅವಾಗ ನಾಟಕ ಮಾಡ್ತಿದ್ರು ನೋಡಿ ಗೈಸ್, ನಾಟಕದ ಫೋಟೋ ಇದೆ. ಎಲ್ಲ ಫೋಟೋಸ್. ಬಾಗಿಲುಗಳು ಎಷ್ಟು ಚಿಕ್ಕದಿತ್ತು ಮನೆಯದು 1970. ಅಪ್ಪ ನಾನು ಹೋದ್ರೆ ಒಂದ್ಸತಿ ಹೊಡ್ಕೊಂಡೇ ಬಿಟ್ಟಿದ್ದೀನಿ ನೋಡಿ. ಇದು ಹಟ್ಟ. ತಮ್ಮ ಇಲ್ಲಿ ಬಿಸ್ನೆಸ್ ತಂದ್ಬಿಟ್ಟು ಆಡ್ತಾವನು ಗೈಸ್ ಒಬ್ಬನೇ. ನಮ್ಮ ಪಪ್ಪ ಫುಲ್ ಸ್ಟ್ರೆಸ್ ಆಗಿದ್ದಾರೆ ಅಂತ ಬಂದ್ಕೊಂಡವ್ರೆ ಗೈಸ್. ಇಲ್ಲಿ ಮೇಲೆ ಹಟ್ಟ ಇದೆ, ಇಲ್ಲಿ ಮೇಲೆ ಹತ್ತೋದ್ರೆ ಆಮೇಲೆ ತೋರಿಸ್ತೀನಿ. ಓಪನ್ ಮಾಡಿಲ್ಲ ಅದನ್ನ. ಈಗ ಅಡುಗೆ ಮನೆ ಮತ್ತು ದೇವ್ರ ಮನೆ ತೋರಿಸ್ತೀನಿ ಗೈಸ್. ನೋಡಿ ದೇವ್ರ ಮನೆ. ಹ್ಞೂ ಬಜ್ಜಿ ತಿಂದೆ ಗೈಸ್. ನೋಡಿ ಎಷ್ಟು ಚಿಕ್ಕ ದೇವ್ರ ಮನೆ. ಇಲ್ಲೇ ಎಲ್ಲ ಇಟ್ಕೊಳ್ಳೋದು. ಇಲ್ಲೂ ಒಂದು ಬೀರು ಇದೆ. ಇದೇ ನೋಡಿ ಗೈಸ್ ಅಡುಗೆ ಮನೆ. ಮಮ್ಮಿ ಮತ್ತೆ ಅಮ್ಮ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ತುಂಬಾ ಚಿಕ್ಕ ಬೇಡ. ಗೈಸ್ ನಮ್ಮ ಅಜ್ಜಿ ಮನೆ. ಚೆನ್ನಾಗಿದ್ರೆ ಕಮೆಂಟ್ ಹಾರ್ಟ್ ಮಾಡಿ. ನಾವೀಗ ಬೆಣ್ಣೆ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ ಊರಲ್ಲಿ. ಬಂದಿದ್ದೀವಿ ಇಲ್ಲಿಗ. ನೋಡಿ ಸುತ್ತಮುತ್ತ ತೋರಿಸ್ತೀನಿ ಹೆಂಗಿದೆ ನೇಚರ್. ಇಲ್ಲಿ ಬಿಸಿಲು, ಇದು ನೆರಳು, ಇದು ಬಿಸಿಲು. ಹೋದರೆ ಒಂಚೂರು ನಿಂತ್ಕೊಂಡು ತೋಟಕ್ಕೆ ಹೋಗ್ತೀವಿ. ತೋಟ ತೋರಿಸ್ತೀವಿ. ವೇಟ್, ಅಲ್ಲಿ ಹೆಸರು ಹೇಳಿ. ಶಿವೇಗೌಡ ಬಾಗೇಶ್ಪುರ. ಸಿಕೇರಿ ತಾಲೂಕು, ಹಾಸನ ಜಿಲ್ಲೆ. ಗೈಸ್ ಬೆಣ್ಣೆ ತಗೊಂಡು ಹೊಡ್ತಾ ಇದ್ದೀವಿ ಈಗ. ಓಡ್ತಾ ಇದೀವಿ ನೋಡಿ ಗೈಸ್. ಬೆಣ್ಣೆ ಅಂದರೆ ಇಷ್ಟ ಅಂತೆ, ಅದಕ್ಕೆ ಈಗ ಬೆಣ್ಣೆ ತಗೊಂಡಿದ್ದೆ. ಅಲ್ಲಿದೆ ನೋಡಿ ಮನೆ. ಅಂದರೆ ಸಂಜೆ ತೋಟಕ್ಕೆ ಹೋಗೋಣ. ಯಾವ ತೋಟಕ್ಕೆ? ಎರಡು ತೋಟಕ್ಕೆ ಹೋಗೋದಾ? ನೀರು ಬಿಟ್ರಾ? ಫೋನ್ ಮಾಡಿದ್ರಿ ಏನೋ ತೋಟದಲ್ಲಿದ್ದೀನಿ ಅಂತ. ಬಿಸ್ನೆಸ್ ಆಡ್ತಾ ಇದೀವಿ ಬೆಣ್ಣೆ ತಂದು. ಆಡಲಿಕ್ಕೂ 2 ಚಾನ್ಸ್ 2 ಮತ್ತೆ ಪಟ್ನಾ ತಗೋತೀನಿ. ತಗೊಂತೀಯ? ದೊಡ್ಡಪ್ಪ ಬಂದಿದ್ದಾರೆ, ದೇವರಾಜ್ ದೊಡ್ಡಪ್ಪ. ಹಾಯ್ ಮಾಡಿ ದೊಡ್ಡಪ್ಪ. ಇವರು ಶುಂಠಿ ಬೆಳೆದಿದ್ದಾರೆ ಗೈಸ್ ತೋಟದಲ್ಲಿ. ಬಿಸ್ನೆಸ್ ಹಾಡಾಯಿತು, ನಾನೇ ಗೆದ್ದೆ ನೋಡಿ. ಅವನು ಎದ್ದೋಗ್ಬಿಟ್ಟು ಅವ್ನು ಬೇಜಾರಲ್ಲಿ. ಪಪ್ಪ ಆಚೆ ಎಳ್ನೀರು ಕೊಚ್ತಾ ಇದ್ದಾರೆ, ಅದಕ್ಕೆ ಎಳ್ನೀರು ಕುಡಿಯೋಕ್ಕೆ ಹೋಗೋಣ ಗೈಸ್. ನೋಡಿ ನಮ್ಮ ಪಪ್ಪ ಎಳ್ನೀರು ಕೊಚ್ತವ್ರೆ. ಫೇಮಸ್ ನಮ್ಮ ಪಪ್ಪ ಇದರಲ್ಲಿ. ಗೈಸ್ ನಂಗೆ ಒಬ್ಬರು ವೀಡಿಯೋ ಮಾಡ್ಕೊಂಡು ಯಾಕೋ ವೀಡಿಯೋ ಮಾಡ್ಕೊಡೋದ್ರಿ ಅಲ್ಲ. ನನ್ನ ತಮ್ಮ ಅಂತ ನಾನು ವೀಡಿಯೋನೇ ಮಾಡ್ಕೊಡಲ್ಲ ಗೈಸ್. ಬಂದ್ಬಿಟ್ಟು ಈ ಸೈಡ್ ಐ ಕೊಡ ಇಲ್ಲ. ಗೈಸ್ ಒಬ್ಬರು ವೀಡಿಯೋನೇ ಮಾಡ್ಕೊಡಲ್ಲ ಗೈಸ್. ನಾವೇ ವೀಡಿಯೋ ಮಾಡ್ಕೋಬೇಕು. ಸ್ಟ್ಯಾಂಡಲ್ಲಿ ಹಾಕಿದ್ದೀನಿ ಈಗ.
ವಿಡಿಯೋ ಮಾಡ್ಕೋಬೇಕು ಅಂತ ಬಂದಿದ್ದೆ ಇಲ್ಲಿ ಬಂದಾದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡೋಣ ಅನ್ನಿಸ್ತಾಯಿದೆ. ಅಷ್ಟು ತಣ್ಣಗಿದೆ ಗೈಸ್ ಮನೆ ಒಳಗೆ. ಇಲ್ಲೆಲ್ಲ ಸೆಕೆನೇ ಆಗ್ತಾಯಿಲ್ಲ. ಆ ಕಡೆ ಹೋದರೆ ಫುಲ್ ಬಿಸಿಲು, ಇಲ್ಲಿ ನೆರಳು ಸಿಕ್ಕಾಪಟ್ಟೆ ತಣ್ಣಗಿದೆ. ಆ ಬಿಸಿಲಲ್ಲೂ ಪಾತ್ರೆ ತೊಳಿತಾವ್ರಲ್ಲ ನೋಡಿ ಇಲ್ಲಿ. ಗೈಸ್ ಬನ್ನಿ ಈಗ ಹಟ್ಟದ ಮೇಲೆ ಹೋಗೋಣ. ಹಟ್ಟ ಹೆಂಗಿದೆ ತೋರಿಸ್ತೀನಿ. ಗೈಸ್ ಹಿಂಗೆ ಕಟ್ಟಬೇಕು, ಇಲ್ಲಾಂದರೆ ದವಾಕೊಂಬಿಡುತ್ತೆ. ಹಾಂ ಕಟ್ಟಿದ್ದೀನಿ ಗೈಸ್. ನೋಡಿ ಹೆಂಗಿದೆ ಅಟ್ಟ. ಇಲ್ಲಿ ನಾನು ನಮ್ಮ ಕಸಿನ್ಸ್ ಎಲ್ಲ ಮಂದ್ಕೊಂಡು ಆಟ ಆಡ್ತಿದ್ವಿ. ಇಲ್ಲೇ ಒಂದು ಕಾಂಪಿಟೇಷನ್ ಆಡಿ ಸ್ಟೇಜ್ ಮೇಲೆ 1, 2, 3 ಪ್ರೈಸ್ ಅಂತೆಲ್ಲ ಮಾಡಿದ್ವಿ ಗೈಸ್. ನೋಡಿ ಬೆಳಕು ಹೆಂಗೆ ಬರ್ತಿದೆ ಅಲ್ಲಿಂದ. ಫುಲ್ ಒಳಗೆಲ್ಲ ಉಡ್ಡದು ಸ್ಮೆಲ್ ಇದೆ ಗೈಸ್. ಧೂಳು ತುಂಬ ದಿವಸದಿಂದ ತೆಗ್ದಿಲ್ಲ. ಇಲ್ಲಿ ಕಿಟಕಿ ತೆಗೆದ್ರೆ ಸಖತ್ತಾಗಿ ಬೆಳಕು ಬರುತ್ತೆ ಗೈಸ್. ಸಕ್ಕತ್ತಾಗಿ ಬೆಳಕು ಬರುತ್ತೆ ಇಲ್ಲಿ. ಸಖತ್ ಗಾಳಿನೂ ಬರುತ್ತೆ ಗೈಸ್ ಇಲ್ಲಿ. 10-15 ಜನ ಅನ್ಕೋತೀವಿ ಗೈಸ್ ಇಲ್ಲಿ. ಊರಿಗೆ ಎಲ್ಲರೂ ಬಂದಾಗ ಹೋಲಿ ಆಡೋಕ್ಕೆ ಬರ್ತಿದ್ವಿ. ಅವಾಗ ಜಾತ್ರೆ ಇತ್ತಂತ. ಆ ಟೈಮಲ್ಲಿ ಎಷ್ಟು ಜನ ಬರ್ತಿದ್ವಿ ಗೊತ್ತಾ ಇಲ್ಲಿ ಮಲ್ಕೊಳ್ಳೋಕ್ಕೆ. ಅದೇ ನಮ್ಮ ಅಪ್ಪಾಜಿ ಬೀರು ಗೈಸ್ ಇಲ್ಲಿ ನಾನು ಚಿಕ್ಕವನಿರ್ಬೇಕಾದ್ರೆ ನಾನು ಮತ್ತು ನನ್ನ ತಂಗಿ ಈ ಸ್ಟೆಪ್ಪಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಸರ್ ಗೈಸ್. ಆವಾಗ ಇದೆಲ್ಲ ಕಡ್ಡಿಗಳು ಇರಲಿಲ್ಲ. ಇಲ್ಲಿ ದೊಡ್ಡಪ್ಪ ಅವರೆಲ್ಲ ಊಟ ಕೂತಿದ್ರು ಗೈಸ್. ಆ ಟೈಮಲ್ಲಿ ನಾನು ಇಲ್ಲಿ ಬಿದ್ದುಬಿಟ್ಟು ಅವ್ರ ಮುದ್ದೆ ಮೇಲೆ ಮುಖ ಹಾಕ್ಬಿಟ್ಟಿದ್ದೆ ಗೈಸ್. ಇಲ್ಲಿ ಊದ್ಕೊಂಡ್ಬಿಟ್ಟಿತ್ತು ಸಾಕಂತ ದೊಡ್ಡಪ್ಪನ ಮುದ್ದೆ ಊಟಕ್ಕೆ ಬಿದ್ದುಬಿಟ್ಟಿದ್ದೆ ನಾನು. ಹಂಗೆ ಹಳೆ ಫೋಟೋಗಳು ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಸಿಕ್ತು ನನಗೂ. ನೋಡಿ ಇದು ಹಳೆ ಫೋಟೋ, ಗೊತ್ತೇ ಆಗಲ್ಲ. ನಮ್ಮ ತಾತ ಗೊತ್ತಾಗ್ತಾರೆ, ಅಜ್ಜಿ ಗೊತ್ತೇ ಆಗಲ್ಲ. ನೋಡಿ ಹೆಂಗೆ ಬೆಳ್ಳಕ್ಕವ್ರೆ. ಆಮೇಲೆ ನೋಡಿ ಹಿಂಗಾದರು ಆಮೇಲೆ ಹಿಂಗಾಗಿದ್ದಾರೆ. ಈಗ ಪ್ರೆಸೆಂಟ್ ಹೆಂಗಿದ್ದಾರೆ ಬನ್ನಿ ತೋರಿಸ್ತೀವಿ. ಅಮ್ಮ ಈ ಕಡೆ ನೋಡಿ. ಇವ್ರು ಯಾರು ಅಂತ ಗೊತ್ತಾಯ್ತಾ? ನಮ್ಮ ಮಮ್ಮಿ ಗೈಸ್. ಇವರು ಹೆಂಗಿದ್ರು ನೋಡಿ ಆಗ ಚಿಕ್ಕ ವಯಸ್ಸಲ್ಲಿ. ಈಗ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮಮ್ಮಿ ಬಿರಿಯಾನಿ ಬಡಿಸ್ತವ್ರೆ. ಬಿರಿಯಾನಿ, ಮೊಟ್ಟೆ, ಸೌತೆಕಾಯಿ ಎಕ್ಸೆಟ್ರಾ. ನನಗೆ ಚಾಪ್ಸ್. ಸೌತೆಕಾಯಿ ತಿಂತಾರ ಸೌಂಡ್ ಇದು. ನೋಡಿ ಬಕಾಸುರ ಅಂತಾರ ಹಾಕ್ಸ್ಕೊಂಡು ಬಿರಿಯಾನಿ, ಮೊಟ್ಟೆ, ಚಾಪ್ಸ್. ನೋಡಿ ಬಿರಿಯಾನಿ, ಮೊಟ್ಟೆ ತಿನ್ಕೊಂಬಿಟ್ಟೆ. ಇಟ್ಟಕ್ಕೆ ತಿನ್ನಲೇಕು. ನಮ್ಮ ಮಮ್ಮಿ ಮತ್ತು ಅಮ್ಮ ಸೇರಿ ಬಿರಿಯಾನಿ ಎಲ್ಲ ಮಾಡಿರೋದು ಗೈಸ್. ರೆಸ್ಟ್ ಮಾಡಿ ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಹೋಯ್ತು. ಅಪ್ಪಾಜಿ ನೀರು ಬಿಡೋಕ್ಕೆ ಯಾವಾಗ ಹೋಗೋದು? ನೀರು ಬಿಡೋಕ್ಕೆ ಗೊತ್ತಾಯ್ತಿಲ್ಲ. ಹಾಂ ಕೊಡಲ್ಲ. ಬಿರಿಯಾನಿ ನನಗೆ, ಬೆಳಗ್ಗೆ ವಾಂಗಿಬಾತ್ ನಿಮಗೆ. ಈ ಮನೆ ಕಟ್ಟಿದವರು ನಿಮ್ಮ ತಾತ. ಹೌದಾ? ತಾತ ಅಂದರೆ ತಿಮ್ಮೇಗೌಡರು. ಅವರು ಮನೆ ಕಂಡು ಚೆನ್ನಾಗೈತೆ. ಇಸ್ಕೊಂಡು ಈಗ ತೋಟಕ್ಕೆ ಬಂದಿದ್ದೀವಿ. ತೋಟ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲೆಲ್ಲ ಬಾಳೆ ಗಿಡ ಬೆಳೆಸಿದ್ದೀವಿ. ನಾವೇ ಇದಕ್ಕೆಲ್ಲ ನೀರು ಹಾಕಿದ್ದು ಬಾಳೆ ಗಿಡಗಳಿಗೆ. ಓ ಹಾಂ, ಅದೇ ಒನ್ ಟೈಮ್ ರಜದಲ್ಲಿ ತೆಂಗಿನ ಮರಕ್ಕೆಲ್ಲ ನಾವೇ ನೀರು ಹಾಕಿ. ಗೈಸ್ ನೋಡಿ ನಮ್ಮ ತಾತ ಪೋಸ್ ಕೊಡ್ತಾ ಇದ್ದಾರೆ ಫೋಟೋ ತೆಗಿಯೋಕ್ಕೆ. ತೆಗ್ದೆ ಫೋಟೋ. ಯಾಕಂದ್ರೆ ಏನು ಮಾಡ್ತಿದ್ಯಾ ಬಂದ್ಬಿಟ್ಟು ಇಲ್ಲಿ ಪ್ಯಾಂಟ್ ಹೇಳ್ಕೊತಾ ಇದೆಯಲ್ಲ, ಇಲ್ಲೂ ಟೂ ಮಾಡ್ದ. ಗೈಸ್ ನೋಡಿ ಇದಿಷ್ಟು ನಮ್ಮ ತಾತ ಅಜ್ಜಿದೆ ತೋಟ. ಆ ಕಡೆಗೆಲ್ಲ ನಾವು ಹಿಂದೆ ಕಾಣಿಸ್ತಿದೆಯಲ್ಲ, ಹಿಂದೆ ಏನೇನು ಕಾಣಿಸ್ತಿದೆಯೋ ಫುಲ್ಲು ಕಾಣಿಸೋವರೆಗೂ ನಾವೇ ನಮ್ಮದೇ ನಮ್ಮ ತಾತ ಅಜ್ಜಿದ್ದೇನೆ. ಅಲ್ಲೆಲ್ಲ ನಾವು
ಅಲ್ಲಿಗೆಲ್ಲ ನಾವು ಇದು ಮಾಡೋಕ್ಕೆ ಬರ್ತಾಯಿದ್ವಿ, ನೀರು ಹಾಕ್ತಿದ್ವಿ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕನೆಕ್ಷನ್ ಕೊಡ್ತಿದ್ವಿ, ಮಣ್ಣು ಅಗ್ದು ನೀರು ಹೋಗೋಕ್ಕೆ. ಹುಲ್ಲು ಒಂದು ದೊಡ್ಡ ಲೈನೇ ಇತ್ತು ಗೈಸ್. ಇವಾಗೆಲ್ಲ ಈ ಥರ ಹುಲ್ಗಳು ಬೆಳ್ಕೊಂಡ್ಬಿಟ್ಟಿದೆ, ಹೋಗೋಕ್ಕೆ ಆಗಲ್ಲ ಆ ಕಡೆ. ಸಖತ್ತಾಗಿದೆ ಈ ಮರನೇ ಲೊಕೇಶನ್ ನಮಗೆ ಎಲ್ಲಿಂದ ಎಲ್ಲಿವರೆಗೂ ಅನ್ನೋಕ್ಕೆ. ಲೈಟಾಗಿ ಗೈಸ್, ಈಗ ಲೈಟಾಗಿ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಬರುತ್ತೆ, ನೋಡ್ಕೊಂಬನ್ನಿ. ಈ ತೋಟದ ಕೆಲಸ ಅಂದರೆ ಹಿಂಗಿರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪೈಪ್ ಎತ್ಕೊಂಡು ಹೋಗಿ ಪೈಪ್ ಹಾಕಿ ನೀರು ಬಡಿಸ್ಬೇಕು. ಇದೇ ಸ್ವಲ್ಪ ಈಸಿ. ಆಗ ನಾವು ಅಗ್ದಿದ್ಕಿಂತ ಮಣ್ಣು ಒಂದು ಮರದಿಂದ ಒಂದು ಮರದಿ ಅಪ್ಪ 2-3 ದಿನ ಆಗೋಗಿರೋದು ಅಗ್ಯೋಕ್ಕೇನು. ಈಗ ನೋಡಿ ಹೀಗೆ ಒಂದು ಗಿಡದಿಂದ ಇನ್ನೊಂದು ಗಿಡ ಕನೆಕ್ಷನ್ ಕೊಡ್ತಾಯಿದ್ದೀವಿ ಗೈಸ್. ನಾನಂತೂ ಫುಲ್ ಓಡ್ತಾಯಿದ್ದೀನಿ ಫಾಸ್ಟಾಗಿ. ನಮ್ಮ ತಾತನ ಜಾಗ ಮಾಡ್ಕೊಡ್ತೀನಿ. ಸಾಕತ್ತು ಮಜಾ ಇರುತ್ತೆ ಗೈಸ್ ತೋಟದಲ್ಲಿ ನೋಡಿ. ಎಲ್ಲ ಪಜ್ಜಿ ನನ್ನ ತಮ್ಮನ ಎತ್ಕೊಂಡ್ಬಿಡ್ತಾನೆ ಗೈಸ್, ಹೆವಿ ಕೆಲಸ ಮಾಡ್ತಾನೆ ಅವನು. ನಮ್ಮ ಅತ್ತೆಯವರೆಲ್ಲ ಅವನ್ನೇ ಕೇಳ್ತಾರೆ, ಕೆಲಸ ಮಾಡ್ತಾನೆ ಇಲ್ಲಿ ಅವ್ನು ಬರಲೇ ಇಲ್ವಾ ಅಂತ. ಫಂಕ್ಷನ್ಗಳ್ಗೆ ಹೋದರೆ ಅಷ್ಟು ಕೆಲಸ ಮಾಡ್ತಾನೆ ನೋಡಿ ಗೈಸ್. ಇಲ್ಲಿ ಅಗ್ದಿರೋದಕ್ಕೆ ಇಲ್ಲೇ ಬ್ರಿಡ್ಜ್ ಮಾಡಿ ಗೋಡೆ ಕಟ್ಟಿದ್ದೀವಿ ಒಂದೊಂದು ಮರಕ್ಕೂ ಗೈಸ್. ನೋಡಿ ಪೈಪ್ನಲ್ಲಿ ನಿಲ್ಲಿಸಿದ್ದೀನಿ, ಸುಸ್ತಾಯಿತು ಅಂತ ಮರಕ್ಕೇ ಕೊಟ್ಬಿಟ್ಟಿದ್ದೀನಿ. ನಡಿ ಎತ್ಕೊಂಡು ಬಾರಿ. ಇವನೇ ಕೆಲಸ ಮಾಡೋಣ ಅನಿಸ್ಕೋಬೇಕಲ್ಲ, ಅದಕ್ಕೆ ಹಿಂಗೆ ಆಡ್ತಾನೆ ಗೈಸ್. ಹುಲ್ಲು ಕಣೋ. ಇವಾಗ ಗೈಸ್ ಒಳಗೆ ಬಂದಿದ್ದೀವಿ ಗೈಸ್, ಇಲ್ಲಿ ನೀರ್ದು ಆನ್ ಮಾಡೋಕ್ಕೆ. ಹಲೋ ರೀ, ನಾವು ಇಲ್ಲಿಂದ ಕಮ್ಯುನಿಕೇಟ್ ಮಾಡ್ತಾಯಿದ್ದೀವಿ. ಪಕ್ಷಿ ಯಾರ್ತಿದೆ ನೋಡಿ ಗೈಸ್ ಮೇಲೆ. ಇಲ್ಲಿ ಭಯ ಆಗ್ಬಿಡುತ್ತೆ, ಹಾವುಗಳು ಬಂದಿರುತ್ತೆ ಅಂತ. ಇಲ್ಲಿ ನೋಡಿ ಪ್ಯಾಂಟ್ ಎಲ್ಲ ಹಿಂಗೆ ಗಲೀಜಾಯಿತು. ವಾಲ್ ಆಫ್ ಮಾಡಿದೆನಾ ನೋಡಿ ಗೈಸ್. ನಮ್ಮ ಅಪ್ಪಾಜಿ ಬರೀ ಕಾಲಲ್ಲಿ ಬಂದವ್ರೆ, ನಾವೆಲ್ಲ ಚಪ್ಪಲಿ ಹಾಕ್ಕೊಂಡು ಬಂದಿದ್ದೀವಿ. ನಮ್ಮ ಅಪ್ಪಾಜಿ ಬರೀ ಕಾಲು ಗೈಸ್. ನೋಡಿ ಇಲ್ಲಿಂದ ಪೈಪ್ ಕನೆಕ್ಷನ್ನು ನಮ್ಮ ಪಪ್ಪ ಮಮ್ಮಿ ಅವರೆಲ್ಲ ಅಲ್ಲಿವರೆಗೂ ಕೊಟ್ಟಿದ್ದೀವಿ. ಕನೆಕ್ಟು ಮಾಡಿ ಪೈಪ್ಗಳನ್ನ. ಯಪ್ಪ ಎಷ್ಟು ದೂರ ಇರುತ್ತೆ. ಕೋಳಿ ಗೈಸ್. ಈಗ ಗೈಸ್ ಇನ್ನೊಂದು ತೋಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೆಲ್ಲ ನೀರು ಹಾಕಿದಾಯ್ತು, ನೀರಿಗೆ ಪೈಪ್ ಫಿಕ್ಸ್ ಮಾಡಿದ್ದೆಲ್ಲ ಆಯಿತು. ಈಗ ನೆಕ್ಸ್ಟ್ ತೋಟ ಇದೇ ಥರ ದಿನ ಮಾಡಬೇಕು ಗೈಸ್. ಇಲ್ಲಿ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲ, ಯಾವ ಕರೆಂಟ್ ಬರುತ್ತೋ ಆವಾಗ ನೀರು ಬಿಡ್ತಾರೆ. ಆ ಟೈಮ್ಗೆ ಹೋಗ್ಬಿಟ್ಟು ನಾವು ಪೈಪ್ ಹಾಕಬೇಕು ಗೈಸ್. ನೋಡಿ ಇದೆ ಇನ್ನೊಂದು ತೋಟ. ಆ ಕಡೆಯಿಂದ ಬರ್ತಿದ್ದೆ, ಎಲ್ಲಿ ಶೀಟ್ ಕಾಣಿಸ್ತಿದ್ದೆಲ್ಲ ಅಲ್ಲಿಂದ ಬರ್ತಿದ್ವಿ. ಒಂದೊಂದು ನೋಡ್ಕೊಂಬರ್ಬೇಕಾ? ಯಾವುದು ಬಿದ್ದಿಲ್ಲ. ಆಲ್ಮೋಸ್ಟ್ ಯಾವುದು ಬಿದ್ದೇ ಇಲ್ಲ ಗೈಸ್. ಅವಾಗ ಮುಂಚೆಲ್ಲ ಇದೇ ಕೆಲಸ. ಕಾಯಿ ಬಿದ್ದಿದೆಯಾ, ನೀರು ಬಿಡೋಕ್ಕೆ ಬಂದಾಗ ಫ್ರೀ ಕೂತ್ಕೊಳ್ಳೋದಕ್ಕೆ ಕಾಯಿ ಬಿದ್ದಿಯಾ ಅಂತ ಎಲ್ಲ ಗಿಡಗಳದ್ದು ನೋಡ್ಕೊಂಬರೋದು. ಇಲ್ಲಿ ಮುಂದೆ ಆ ಕಡೆ ಬಾವಿತ್ತು, ಅಲ್ಲೊಂದು ಶೀಟ್ ಹಾಕ್ಕೊಂಡು ಅಲ್ಲೇ ಕೂತ್ಕೋತಿದ್ವಿ ಗೈಸ್. ಎಷ್ಟೊತ್ತು ಕೂರ್ತಿದ್ದೆ ಅಂದರೆ ನೀರು ಬರೋ ತನಕ ಬಂದ್ಬಿಡೋದು. ಆದರೆ ನೀರು ಕರೆಂಟ್ ಹೋಗ್ಬಿಟ್ಟಿದೆ ಅಂತ ಅಲ್ಲೇ ಕಾಯ್ಕೊಂಡಿರೋದು. ಸಿಕ್ಕಾಪಟ್ಟೆ ಇಲ್ಲೇ ಬಾಟ್ಲಿ ಇದ್ದಾಗೆಲ್ಲ ಎಲ್ಲ ಮುರಿದ್ರು ಹಿಂಗೆ ನೋಡ್ಕೊಂಬರೋದು ಕಾಯಿ. ನಾನು ನನ್ನ ತಮ್ಮ ಲೇಖನ್ ಚಿರಂತು ಈ ಕಡೆಗೆ ಜಂಪ್ ಹೊಡಿಬೇಕಲ್ಲ. ಹೌದಾ? ಮೀಟರ್ ಇಲ್ಲೇ ಇದೆಯಲ್ಲ, ಆನ್ ಮಾಡು. ಇಲ್ಲಿ ಬಂದು ಆನ್ ಮಾಡಿ ಗೈಸ್. ನೋಡಿ ಇದೇ ಬಾವಿ. ದೇವಸ್ಥಾನದ ಕಲ್ಯಾಣಿ ಅಂತಾರೆ. ಇಲ್ಲೇ ಈ ಸ್ಪಾಟಲ್ಲೇ ನಾವೆಲ್ಲ ಮಾಡ್ಕೊಳ್ಳೋದು. ಶೀಟ್ ತಂದು ಬಾಟ್ಲು ನೀರು ತುಂಬಿಸ್ಕೊಂಡೆಲ್ಲ ಕಾಯ್ತಿದ್ವಿ ಗೈಸ್. ಇಲ್ಲೇ ಅರ್ಧ ಗಂಟೆ. ಇದು ಇನ್ನೊಂದು ತೋಟ ನಮ್ಮದು. ಇದು ಎಲ್ಲ ಸೇಮ್. ಇಲ್ಲೆಲ್ಲ ಮುಂಚೆ ಎಷ್ಟು ಕ್ಲೀನ್ ಮಾಡೋಕ್ಕೆ ಬರ್ತಿದ್ವಿ ಗೊತ್ತಾ ಗೈಸ್. ಇಲ್ಲಿ ಗಲೀಜಾಗ್ಬಿಟ್ಟಿರೋದು. ಅಗ್ಯಕ್ಕೆಲ್ಲ ಬರ್ತಿದ್ವಿ ನಾವು. ನಾನು ಜಂಪ್ ಮಾಡ್ಲಿಗ
ಅಪ್ಪಾಜಿ ಕಾಲೇಜ್ಗೆ ಹೋಗಿ ಬಿಟ್ಬಿಟ್ಟು ಇಲ್ಲೇ ಬರಲ್ಲ ನಾನು ದಿನ ಇಲ್ಲೇ ತೋಟಕ್ಕೆ ಕೆಲಸ ಓದಿ ಆಮೇಲೆ ನೀನು ಪಾಸಾಗಿ ಎಲ್ಲ ಕ್ಲೀನಾಗಿ ಹೋದ್ಮೇಲೆ ಕೆಲ್ಸಕ್ಕೆ ಹೋಗೋದಿರುತ್ತಲ್ಲ ಅವಾಗ ಹೋಗೋಕ್ಕಾಗುತ್ತೆ. ಹೋದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅವಾಗ ಎಲ್ಲಿ ಬರೋಕ್ಕಾಗುತ್ತೆ ಇಲ್ಲಿಗೆ? ಗೈಸ್ ತೋಟದಲ್ಲಿ ಈ ಥರ ಕಲ್ಗಳು ಇರಬಾರ್ದಂತೆ, ಬದಿಗೆ ಹಾಕ್ಬೇಕಂತೆ. ಹಾಕ್ತಾಯಿದ್ದೀವಿ. ಹಂಗಂತ ಇಲ್ಲಿ ಎಲ್ಲ ಕಲ್ಲು ಎತ್ತಕ್ಕಾಗಲ್ಲ, ಬರೀ ಕಲ್ಲುಗಳೇ ಇದೆ. ಆನ್ ಮಾಡೋನೇ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ನನ್ನ ತಾತ ಅಲ್ಲೇ ಹಾಕಿ ಬರ್ತವ್ರೆ, ನಾನು ನೋಡ್ತಾ ಇದ್ದೀನಿ. ಸಿಗುವಂತ ನಮ್ಮ ತಮ್ಮ ಇಲ್ಲಿ ಪೈಪ್ ಹಾಕ್ಬೇಕಾದ್ರೆ ನೆಟ್ಟಿಗೆ ಹಾಕಿಲ್ಲ ಗೈಸ್. ಮತ್ತೆ ಬಂದು ನೋಡಿದ್ದಕ್ಕೆ ಗೊತ್ತಾಯಿತು, ಪೈಪ್ ಮಧ್ಯದಲ್ಲಿ ಬಿಚ್ಚೋಗ್ಬಿಟ್ಟಿದೆ. ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ನೀರು, ಆಮೇಲೆ ಅಲ್ಲೇ ನಿಂತೋಗ್ಬಿಟ್ಟಿರ್ತು. ಮತ್ತೆ ಆಗಲೇ ಬಂದು ನೋಡಿದ್ಕೇ ಆನ್ ಆಗಿದೆ ಅಂತ ನೋಡ್ಕೊಂಡು ಗೊತ್ತಾಯ್ತು. ಆನ್ ಆಗಿಲ್ಲ, ಅಲ್ಲ ಆನ್ ಆಗಿದೆ, ಪೈಪ್ ಬಿಚ್ಚೋಗ್ಬಿಟ್ಟಿದೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್.